ಹಾಯ್ ಫ್ರೆಂಡ್ಸ್, ಈ ದಿನ ನಾವು ಮನೆಯಲ್ಲಿ ರುಚಿಯಾದಂತಹ ಸಾಂಬಾರ್ ಪೌಡರ್ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು: ಮೆಂತ್ಯ ಒಂದು 50, ಕಾಳುಮೆಣಸು ಒಂದು 50, ಜೀರಿಗೆ ಒಂದು 50ರಿಂದ 70 ಗ್ರಾಮು, ಕಡಲೆಬೇಳೆ ಒಂದು 150, ಉದ್ದಿನಬೇಳೆ ಒಂದು 150, ಧನಿಯಾ ಒಂದು 300 ಗ್ರಾಮು, ಮತ್ತು ಬ್ಯಾಡಗಿ ಮೆಣಸಿನಕಾಯಿ ತುಂಬ ಟೇಸ್ಟ್ ಕೊಡುತ್ತೆ, ಒಂದು 300 ಗ್ರಾಮ್ ಹಾಕಿ. ಮತ್ತು ಸ್ವಲ್ಪ ಖಾರ ಬೇಕು ಅನ್ನೋರು 150 ಗ್ರಾಮ್ ಹಾಕೊಳ್ಳಿಲ್ಲ ಅಂತಂದರೆ 100 ಗ್ರಾಮ್ ಗುಂಟೂರು ಮೆಣಸಿನಕಾಯಿ ಹಾಕ್ಕೊಂಡ್ರೂ ಸಹ ನಡೆಯುತ್ತೆ. ಮೊದಲಿಗೆ ಈಗ ಬಾಣಲಿಗೆ 1 2 ಸ್ಪೂನ್ ಆಯಿಲನ್ನು ಹಾಕಿಬಿಟ್ಟು ಅದಕ್ಕೆ ಮೆಂತ್ಯವನ್ನು ನಾವೀಗ ಹಾಕ್ಕೊಳ್ಳೋಣ. ಮೆಂತ್ಯ ಹಾಕಿ ನಂತರ ಕಾಳುಮೆಣಸನ್ನು ಸಹ ಹಾಕೋಣ. ಕಾಳುಮೆಣಸನ್ನು ಹಾಕಿ ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡೋಣ. ನಂತರವಾಗಿ ನೋಡಿ, ಕಡಲೆಬೇಳೆ 150 ಗ್ರಾಮ್ ಕಡಲೆಬೇಳೆಯನ್ನು ಹಾಕಿ ಸಣ್ಣ ಉರಿಯಲ್ಲಿ ನಾವು ಇದನ್ನು ಹುರ್ಕೋಬೇಕು. ಸಣ್ಣ ಉರಿಯಲ್ಲಿ ಹುರಿದ್ರೆ ಇದು ತುಂಬ ಟೇಸ್ಟ್ಫುಲ್ಲಾಗಿ ಬರುತ್ತೆ. ನಂತರ ಉದ್ದಿನಬೇಳೆ 150 ಗ್ರಾಮ್ ಉದ್ದಿನಬೇಳೆಯನ್ನು ಹಾಕ್ಕೊಂಡು ಅದನ್ನು ಸಹ ಈ ರೀತಿಯಾಗಿ ಕೆಂಪಗೆ ಬರಬೇಕು. ಆ ರೀತಿ ಬಂದರೆ ನಮಗೆ ತುಂಬ ಟೇಸ್ಟನ್ನು ಅದು ಕೊಡುತ್ತೆ. ಅಲ್ಲಿ ತನಕ ನಾವು ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೋಬೇಕು. ನಂತರ ಧನ್ಯವನ್ನು ಸಹ ಹಾಕಿ ಚೆನ್ನಾಗಿ ಎಲ್ಲ ಒಂದು 70% ಕಂದು ಬಣ್ಣಕ್ಕೆ ಬರೋ ರೀತಿಯಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದು ಕಂದು ಬಣ್ಣಕ್ಕೆ ಬಂದ ನಂತರ ನಾವೇನು ಮಾಡಿದ್ದೀವಿ, ಈಗ ಜೀರಿಗೆಯನ್ನು ಸಹ ಅಲ್ಲಿ ಆ್ಯಡ್ ಮಾಡಿದ್ದೀವಿ. ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದನ್ನೆಲ್ಲನೂ ಸಹ ಸಣ್ಣ ಊರಿನಲ್ಲೇ ನಾವು ಹುರ್ಕೋಬೇಕಾಗುತ್ತೆ. ನಂತರ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದಷ್ಟು ಸಹ ನಮಗೆ ತುಂಬ ಟೇಸ್ಟನ್ನು ಕೊಡುತ್ತೆ. ಖಾರ ಸ್ವಲ್ಪ ಜಾಸ್ತಿ ತಿನ್ನೋರು ಇಲ್ಲಿ ಗುಂಟೂರು ಮೆಣಸಿನ್ಕಾಯಿನೂ ಸಹ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇದನ್ನೆಲ್ಲವನ್ನು ಸಹ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ನೋಡಿ, ಮೆಣಸಿನ್ಕಾಯಿದೆಲ್ಲ ತುಂಬ ಚೆನ್ನಾಗಿ ಸ್ವಲ್ಪ ನಾವು ಬಾಡಿಸ್ಕೋಬೇಕಾಗತ್ತೆ. ನಂತರ ಲಾಸ್ಟ್ಗೆ ನಾವು 1 2 ಸ್ಪೂನಷ್ಟು ಗಸಗಸೆಯನ್ನು ಆ್ಯಡ್ ಮಾಡಿ ಮತ್ತು 1 ಸ್ಪೂನಷ್ಟು ಅರಿಶಿಣವನ್ನು ಸಹ ಆ್ಯಡ್ ಮಾಡಿದ್ರೆ ಅಲ್ಲಿಗೆ ರುಚಿಯಾದಂತಹ ಸಾಂಬಾರು ಪೌಡ್ರು ರೆಡಿಯಾಗುತ್ತೆ. ಒಂದು 10ರಿಂದ 15 ದಿವಸಕ್ಕೆ ಮನೆಯಲ್ಲೇ ನಾವು ಟೇಸ್ಟ್ಫುಲ್ಲಾಗಿ ಮಾಡ್ಕೋಬೋದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.